ಪ್ರತಿನಿತ್ಯ ಇವತ್ತು ನಮ್ಮನ್ನು ಸಂಪರ್ಕ ಮಾಡಿ ಅವರು ಮನವಿಗಳು ಕೊಡ್ತಾ ಇದ್ದಾರೆ. ತಾವು ಇವತ್ತು ಬಂದಿದ್ದೀರ, ದಯಮಾಡಿ ಈ ಜಿಲ್ಲೆಯನ್ನು ಬರಗಾಂತ ಘೋಷಣೆ ಮಾಡ್ತಕ್ಕಂಥದ್ದು ತಾವು ಜಿಲ್ಲೆಗೆ ಬರಬೇಕಂತ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ. ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಿಗೆ ನಾವು ಮನವಿ ಮಾಡ್ತಕ್ಕಂಥದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಹಿಂದೆ 2011ರಲ್ಲಿ ಬರ ಪರಿಸ್ಥಿತಿಯನ್ನು ನಾವು ಕಂಡಿದ್ದೀವಿ ಸರ್. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಸುಮಾರು 37 ಗ್ರಾಮಗಳಲ್ಲಿ 37 ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರು ಏಕಕಾಲದಲ್ಲಿ ಇವತ್ತು ನೀರು ಸಮಸ್ಯೆ ಆಗಿರೋದು ಇವತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಆ ಭಾಗದ ಮುಖಂಡರು ನಮ್ಮ ಗಮನ ತಂದಿರ್ತಕ್ಕಂಥ ವಿಚಾರವನ್ನು ಈಗಾಗಲೇ ನಾವು ಸಿಒರ್ ಗಮನ ತಂದಿದ್ದೀವಿ ಸರ್. ದಯವಿಟ್ಟು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಿರಂತರವಾಗಿ ಇವತ್ತು ಪ್ರಜಾಸೌಧ ಒಂದು ಕೊಡ್ಬೇಕಂತೇಳಿ 3 ವರ್ಷಗಳಿಂದ ನಾವು ಹಿಂದೆ ಇದ್ದಂಥ ಕಂದಾಯ ಸಚಿವರು ನಾವು ಮನವಿ ಮಾಡಿದ್ದೆ. ಇದುವರೆಗೂ ನಮ್ಮ ಕ್ಷೇತ್ರನ ಗಮನ ತಗೊಂಡಿಲ್ಲ ಸರ್. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ 38 ತಿಂಗಳು ಈ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಇದುವರೆಗೂ ಲ್ಯಾಂಡ್ ಗ್ರಾಂಟ್ ಕಮಿಟಿ ಪರ್ಮಿಷನ್ ಆಗಿಲ್ಲ ಸರ್. ಕೊಟ್ಟಿದೆ ಸರ್. ಸ್ವಲ್ಪ ಹ್ಞೂ ಸರ್. 38 ತಿಂಗಳಾದರೂ ಲ್ಯಾಂಡ್ ಗ್ರಾಂಟ್ ಕಮಿಟಿ ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಪರ್ಮಿಷನ್ ಆಗಿಲ್ಲ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ತಾವು ಸಚಿವರು ದಯಮಾಡಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್. ಓಕೆ.